ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ಜಸ್ಟ್ ಮೀ ಟ್ರಾವೆಲರ್ ಬ್ಲಾಗ್ಗೆ ಸ್ವಾಗತ. ಜಸ್ಟ್ ಕೃತಿ ಮನೆಯಿಂದ ಹೊರಟ್ವಿ ನಾನು ಕೃತಿ. ಸೊ ಈಗ ಸಮಯ ಬಂದು 11 ಗಂಟೆ 10 ನಿಮಿಷ. 10 ಗಂಟೆಗೆ ಹೊರಡೋಣ ಅಂತ ಕೃತಿಗೆ ಹೇಳಿದೆ. ಸೊ ಹೆಣ್ಮಕ್ಳಿಗೆ ಅವ್ರ ತಾಯಂದಿರ ಮನೆಗೆ ಬಂದರೆ ವಾಪಸ್ ಹೋಗಕ್ಕೆ ಇಷ್ಟನೇ ಆಗಲ್ಲ ಅಂತಾರಲ್ಲ, ಅದು ಇದೊಂದು ಎಕ್ಸಾಂಪಲ್ಲು. ಈಗ ಹೋಗೋಣ, ಅರ್ಧ ಗಂಟೆ 10 ನಿಮಿಷ ಅನ್ಕೊಂಡು 11 ಗಂಟೆ ಆಯಿತು. ಸೊ ಹೊರಟಿದ್ದೀವಿ. ನೋಡಿ, ಮಲ್ಗೆ ಏನು ಕನಕಾಂಬ್ರ ಹೂವು ಮುಡ್ಕೊಂಡು ಹೆಂಗೆ ಕೂತೀವಿ, ಅವ್ರ ಅಮ್ಮಂಗೆ ಬಾಯ್ ಮಾಡಿಬಿಟ್ಟು ಹೆಂಗೆ. ಸೊ ಈಗ ನಾವು 11 ಗಂಟೆ ಅಂತ ಹೇಳಿದ್ರೆ ಐ ಥಿಂಕ್ ಬೆಂಗಳೂರು 4 hours, 11, 12, 1, 2, 3:30 ನಾವು ನೆಲಮಂಗಲ ರೀಚ್ ಆಗ್ಬೋದು. ಅಲ್ಲಿಂದ ಮನೆಗೆ ಹೋಗಿ ಒಂದು 5:15 ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮಗೆ ರೋಡ್ ತೋರಿಸಿದ್ನಲ್ಲ ನೆನ್ನೆ ಬರ್ಬೇಕಾರೆ, ಸೊ ಆ ರೋಡು. ಸೊ ಗಾಡಿ ಫುಲ್ಲು ಲೋಡ್ ಆಗಿದೆ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ನೆನ್ನೆ ಬ್ಲಾಗ್ ಐ ಥಿಂಕ್ ಎಂಡ್ ಮಾಡಲಿಲ್ಲ ಅನ್ಸುತ್ತೆ. ರೀಚ್ ಆದಾಗ ಹಂಗೆ ಕ್ಲೋಸ್ ಮಾಡಿಬಿಟ್ಟು ಬಂದಿದ ತಕ್ಷಣ ಸರಿ ನಿಲ್ಸಿದ್ವಿ ಕಾರ್, ಹಂಗೆ ಒಳಗೋದ್ವಿ, ಹಂಗೆ ಮರ್ತೋದ. ಸೊ ಅದಕ್ಕೆ ಮತ್ತೆ ಕಾರಿಂದಾನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಒಂದು ಪರಿಸರಕ್ಕೆ ಬಾಯ್ ಹೇಳ್ತಾ ಮತ್ತೆ ಸಿಗುವ ಅಂತ ಹೊರಡ್ತಾ ಇದೀವಿ. ಇಲ್ಲಿ ನೋಡಿ, ನಮ್ಮ ಪರಿಸರಕ್ಕೆ ಬಾಯ್. ಮತ್ತೊಮ್ಮೆ ಬರುವ ತನಕ. ಇವತ್ತೊಂದು ಸ್ವಲ್ಪ ಬಿಸಿಲಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಬಿಸಿಲಿರೋದ್ರಿಂದ ಸ್ವಲ್ಪ ನೀರೆಲ್ಲ ಒಣಗಿ ಡ್ರೈ ಆಗಿದೆ. ಬಟ್ ಗಾಡಿ ಲೋಡ್ ಆಗಿರೋದ್ರಿಂದ ಫಾಸ್ಟಾಗಿ ಹೋದ್ರೆ ಕೆಳಗೆ ಉಜ್ಬಿಡುತ್ತೆ ಅಂತ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದೀವಿ. ಇನ್ನೊಂದು 1 ಕಿಲೋಮೀಟರ್ ಮೇನ್ ರೋಡ್ ಕನೆಕ್ಟ್ ಆಗಿ. ಮೇನ್ ರೋಡ್ ಅಂದ್ರೆ ಚಿತ್ರದುರ್ಗಕ್ಕೆ ಹೋಗೋ ರೋಡ್, ಚಳ್ಳಕೆರೆ ಚಿತ್ರದುರ್ಗ ರೋಡ್. ಅಲ್ಲಿಂದ ಹೈವೇಗೆ ಇನ್ನೊಂದು 17 ಕಿಲೋಮೀಟರ್ ಅಂದ್ರೆ ಹೈವೇ ಕನೆಕ್ಟ್ ಆಗ್ತಿದೆ. ಅವ್ರ ಮನೆ ರೋಡಿಂದ ಬಂದು ನೋಡಿ ಜಸ್ಟ್ ಮೇನ್ ರೋಡ್ ಕನೆಕ್ಟ್ ಆದ್ವಿ. ನೆನ್ನೆ ಇದೇ ರೋಡಲ್ಲೆಲ್ಲ ಬಂದಿದ್ದು. ಇಲ್ಲಿಂದ ನಮಗೆ ಮೇನ್ ಹೈವೇ ಕನೆಕ್ಟ್ ಆಗಕ್ಕೆ 17 ಕಿಲೋಮೀಟರ್ಸ್ ಆಗುತ್ತೆ. ಮೋಡ ಫುಲ್ ಕ್ಲಿಯರ್ ಆಗಿದೆ ನೋಡಿ. ಫ್ಯಾನ್ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ ನಿಮ್ಗೆ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಒಂದು ಫೋಟೋ ತೆಗೆಯೋಣ ಕವರ್ ಪೇಜ್ಗೆ ಅಂತ ನೋಡ್ತಾ ಇದೀನಿ, ಆದ್ರೆ ಸಿಗ್ತಾ ಇಲ್ಲ. ಮುಂದೆ ನಿಲ್ಸೊಂದು ತೆಗಿತೀನಿ ರೀ. ಮೇಲ್ ಮುಕ್ಕಳು ನೋಡಿ ಎಷ್ಟೊಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಚಿತ್ರದುರ್ಗ ನೆನ್ನೆ ಬರ್ತಾ ಹೇಳದ್ನಲ್ಲ, ದುರ್ಗಾಗೆ ಬಂದು ಹೆಂಗೆ ಅಂದ್ರೆ ವಿಂಡ್ ಮಿಲ್ ನೋಡಿದ್ರೆ ನೆನಪಾಗತ್ತೆ ಅಂತ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ. ಇವತ್ತು ಬಿಸಿಲು ಮಾತ್ರ ಸಖತ್ತಾಗಿದೆ. ನೆನ್ನೆ ಇದೇ ಥರ ಬಿಸಿಲಿದ್ದಿದ್ರೆ ನನ್ನ ಕಾರ್ ಗಲೀಜೇ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಮಳೆ ಬರ್ತಾ ಇರಲಿಲ್ಲ, ನೀರೆಲ್ಲ ಒಣಗಿರೋದು, ತುಂಬ ಚೆನ್ನಾಗಿರೋದು. ನೋಡಿ ವಿಂಡ್ ಮಿಲ್ಸ್. ಚಿತ್ರದುರ್ಗದ ಕಲ್ಲಿನ ಕೋಟೆ ನೋಡಿ, ಹೆಂಗೆ ಬೆಟ್ಟ ಗುಡ್ಡಗಳು ಎಲ್ಲ ಕಡೆ ವಿಂಡ್ ಮಿಲ್ ಫ್ಯಾನು. ಇವಾಗ ಅದು ನನಗೆ ಕಾಣಿಸ್ತಾ ಎದುರುಗಡೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ. ಹೇ, ಇದು ನಮ್ಮ ಹುಬ್ಳಿ ಬ್ಯಾಂಗ್ಳೂರ್ ಹೈವೇ ನೋಡಿ. ಸರ್ವಿಸ್ ರೋಡಿಂದ ಹೈವೇ. ಆಕಾಶ ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ. ಮೊಡ್ಡ ನಮ್ಮ ಪಾಪು ಮೊಡ್ಡ ಅಂತಾನೆ, ಆ ಥರ ಮೋಡಗಳು. ಯಾವ್ದೋ ಬಸ್ಸು ಇಲ್ಲಿ ಸುಟ್ಟೋಗಿದೆ, ಯಾವ್ದೋ ಗಣೇಶ್ ಟ್ರಾವೆಲ್ಸ್ ಬೆಂಕಿ ಹತ್ಕೊಂಡಿದೆ. ಬ್ಯಾಂಗ್ಳೂರ್ ಬಸ್ ಯಾವ್ದು ಗಾಡಿ, ನೆಲ್ಲೂರಲ್ಲಿ ಫುಲ್ ಆಕ್ಸಿಡೆಂಟ್ ಆಗಿ ಯಾವ್ದೋ ಬೇಸಿಕ್ಸ್ ಇಂಜಿನ್. ಓ ಮೈ ಗಾಡ್. ಚೆನ್ನೈ 540, ಬ್ಯಾಂಗ್ಳೂರ್ 193, ಹಿರಿಯೂರ್ 37. ಸೊ ಇವಾಗ ನಾವು ಬ್ಯಾಂಗ್ಳೂರ್ ರೋಡ್ ಕನೆಕ್ಟ್ ಆದ್ವಿ. ಈಗ ಸಮಯ ಟೈಮ್ 11:45. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಬ್ಯಾಂಗ್ಳೂರ್ ನೋಡವ. ಇನ್ನೇನು ಶಿರಾ ಹತ್ತತ್ರ. ಈಗ ಹಿರಿಯೂರ್ ದಾಟಿ ಮುಂದೆ ಬರ್ತಾ ಇದ್ದೀವಿ. ಹಂಗೆ ನಾನು ಕೃತಿ ಮಾತಾಡ್ಕೊ ಬರ್ತಾ ಇದೀವಿ. ಏನು ಅಂತ ಇಲ್ಲಿ ಯಾವ್ದೋ ಏರ್ ಬಸ್ ಹೋಗ್ತಾ ಇದೆ, ಸೋಮನಾಥ್ ಅಂತ. ಸುಮ್ಮನೆ ಹಿಂಗ್ ಮೇಲ್ ನೋಡಿದ್ರೆ ಸ್ಪ್ಲೆಂಡರ್ ಗಾಡಿ ಬಸ್ ಸ್ಟಾಪ್ ಮೇಲೆ ಹಾಕೊಂಡು ಹೋಯ್ತಾವ್ರೆ ನೋಡಿ. ಕಾಣಿಸ್ತಾ ಇದೆಯಾ? ನೋಡಿ ಸ್ಪ್ಲೆಂಡರ್ ಗಾಡಿ. ಶಾಕ್ ಆಗ್ಬಿಟ್ಟ ನಾನು ಕೃತಿ. ಅದಕ್ಕೆ ನಮ್ಮ ವಿಡಿಯೋ ಮಾಡಿ ತೋರ್ಸವ ಅಂತ ಅದಕ್ಕೆ ತೋರಿಸ್ತಾ ಇದ್ರು. ಸ್ಪ್ಲೆಂಡರ್ ಗಾಡಿ ಹಾಕೊಂಡು ಹೋಯ್ತಾವ್ರೆ. ನೆನ್ನೆ ಹೋಗ್ಬೇಕಾದ್ರೆ ಅಷ್ಟೊಂದು ಡಿವಿಯೇಷನ್ಸ್ ಸಿಗ್ಲಿಲ್ಲ ನಮ್ಗೆ. ಇವತ್ತು ಈ ಕಡೆಯಿಂದ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಡಿವಿಯೇಷನ್. ಆಲ್ರೆಡಿ 2-3 ಡಿವಿಯೇಷನ್ಸ್ ಇತ್ತು. ಇಲ್ಲೂ ಇನ್ನ ಕನ್ಸ್ಟ್ರಕ್ಷನ್
ಕನ್ಸ್ಟ್ರಕ್ಷನ್ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಇನ್ನೊಂದು ಗೊತ್ತಲ್ಲ, ನಮ್ಮ ಪ್ರತಿ ವಿಡಿಯೋದಲ್ಲಿ ಎ ಟು ಬಿ ಬಗ್ಗೆ ಒಂದು ಕಮೆಂಟ್ ಇರುತ್ತಲ್ಲ, ನಮ್ಗೆ ಎಲ್ಲಾದ್ರೂ ಎ ಟು ಬಿ ಸಿಗುತ್ತೆ ಅಂತ. ನೆನ್ನೆ ಬರ್ಬೇಕಾರೆ 88 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇತ್ತು. ಯಾಕಂದ್ರೆ ಆ ಕಡೆ ಬರ್ತಾ ಅದು ಶಿರಾ ಮಧ್ಯೆ ಇರೋದಲ್ವಾ, ಈ ಕಡೆ ಹೋಗ್ತಾ ಶಿರಾ ಹತ್ರ. ಈಗ ನೋಡಿದ್ರೆ 7 ಕಿಲೋಮೀಟರ್ಸ್ ಅಂತ. ನಾನು ಚೆನ್ನಾಗಿದೆ, ನಮ್ಮ 7 ಕಿಲೋಮೀಟರ್ ಅಷ್ಟೇ ಎ ಟು ಬಿ ಇಷ್ಟು ಬೇಗ ಬಂದ್ಬಿಟ್ವಾ ಅಂತ. ಆಮೇಲೆ ಓಕೆ, ಇದು ಬೆಂಗಳೂರಿಂದ ಶಿರಾ ಆದ್ಮೇಲೆ ಇರೋದಲ್ವಾ, ಮುಕ್ಕಾಲ್ ಭಾಗ ಆದ್ಮೇಲೆ ನಮ್ಗೆ ಎ ಟು ಬಿ ಸಿಗೋದು. ಸೊ ಮುಕ್ಕಾಲ್ ದಾರಿ ಇದು, ಇನ್ನು ಕಾಲ್ ದಾರಿಗೆ ಇವಾಗ ಸಿಕ್ಬಿಡುತ್ತೆ. ಬಟ್ ನಾನು ಎ ಟು ಬಿಗೆ ಹೋಗಲ್ಲ, ಜಸ್ಟ್ ಎ ಟು ಬಿ ಬೋರ್ಡ್ ನೋಡಿದೆ 7 ಕಿಲೋಮೀಟರ್ಸ್ ಅಂತ. ಸೊ ಅದಕ್ಕೆ ಹಂಗೆ ಹೇಳವ ಅಂತ ವಿಡಿಯೋ ಮಾಡು. ಬಟ್ ಇವತ್ತು ಗಾಡಿಗಳು ಸಿಕ್ಕಾಪಟ್ಟೆ ಇದೆ. ನನ್ನ ಬರ್ಬೇಕಾದ್ರೆ ನನಗೆ ಅಷ್ಟೊಂದು ಲಾರಿಗಳು ಬಿಟ್ರೆ ಎಲ್ಲೂ ಅಷ್ಟು ಗಾಡಿಗಳು ಸಿಗ್ಲಿಲ್ಲ ತುಮಕೂರು ದಾಟದ್ಮೇಲೆ. ಬಟ್ ಇವತ್ತು ಸಿಕ್ಕಾಪಟ್ಟೆ ಕಾರ್ಸ್ ಇದೆ. ಎಲ್ಲ ರಿಟರ್ನ್ ಬರ್ತಿದಾರೆ ಬ್ಯಾಂಗ್ಳೂರ್ಗೆ ಅನ್ಸುತ್ತೆ. ಕಾರ್ಸ್ ಆದ್ಮೇಲೆ ಟೂ ವೀಲರ್ಸ್ ಅಷ್ಟೇ. ರೈಡರ್ಸ್ ತುಂಬಾ ಜನ ಸಿಕ್ಕಿದ್ರು, ಯಾಕಂದ್ರೆ ಪ್ರತಿ ಟೋಲಲ್ಲೂ ಪಾಪ ನಿಲ್ಸಿ ಎಳ್ನೀರು ಇಲ್ಲ ನೀರು ಕುಡ್ಕೊಂಡು ಆರಾಮಾಗಿ ನಿಂತಿರ್ತಾರೆ. ಸೊ ಹಾಗಾಗಿ ನೋಡಿದ್ವಿ ನಾವು. ಐ ಥಿಂಕ್ ನಾಳೆ ಸಂಡೇ ಅಲ್ವಾ, ಜಾಮ್ ಆಗ್ಬಿಡುತ್ತೆ ಅಂತ. ಈಗೇನು ಒಂದು 100% ಹೋಗಿದ್ರು, ಅದರಲ್ಲಿ ಸೊ ಏನ್ ಹೇಳ್ತಾರೆ ಅಂದ್ರೆ 100% ಅಲ್ಲಿ ಒಂದು 50% ಜನ ವಾಪಸ್ ಬಂದಿರ್ಬೋದು ಬುಧವಾರ ಹಬ್ಬ ಮುಗಿಸ್ಕೊಂಡು. ಇನ್ನೊಂದು 50% ಜನ ಲೀವ್ ಹಾಕೊಂಡು ಐ ಥಿಂಕ್ ಸಂಡೇ ವಾಪಸ್ ಹೋಗೋಣ ಇಲ್ಲ ಸಾಟರ್ಡೆ ವಾಪಸ್ ಹೋಗೋಣ ಅಂತ ಇರ್ಬೋದು. ಸೊ ಇನ್ 50 ಅಲ್ಲಿ ಅನ್ಕೊಳ್ಳಿ ಒಂದು 20% ಸಂಡೇ ಬರ್ತಾರೆ. ಇವತ್ತು ಸಾಟರ್ಡೆ ಒಂದು 30% ಇವತ್ತೇ ಬರ್ತಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಬಂದು ಇವತ್ತು ರೆಸ್ಟ್ ಮಾಡಿ ನಾಳೆ ಒಂದಿನ ರೆಸ್ಟ್ ತಗೊಂಡು ಮಂಡೆಯಿಂದ ಆಫೀಸು ಇಲ್ಲ ಅವ್ರ ಕೆಲ್ಸಗಳು ಏನಿರುತ್ತೆ ಮಾಡ್ಕೊಳಕ್ ಈಸಿ ಆಗುತ್ತೆ ಅಂತ. ಇನ್ ಕೆಲವರು ನಮ್ಮ ಕೃತಿ ಅಂತವ್ರು ಭಾನುವಾರ ಹೋಗೋಣ ಅಂತ ಅನ್ಕೊಂಡು ಸಂಡೇ ಬರ್ತಾರೆ. ಅವರು ಜಾಮಲ್ಲಿ ಸಿಗಾಕೊಳ್ತಾರೆ. ನಾವು ಹುಷಾರಾಗಿ ಇಲ್ಲ ಇವತ್ತೇ ಹೋಗಿ ಬಿಡೋಣ ಅಂತೇಳಿ ಪ್ಲಾನ್ ಮಾಡಿ ಇವತ್ತೇ ಹೊರಟ್ವಿ. ನೋಡಿದ್ರೆ ಆದ್ರೂ ಸಿಕ್ಕಾಪಟ್ಟೆ ಗಾಡಿಗಳು ಇದಾವೆ, ನಮ್ಗೆ ಸಿಕ್ಕಾಪಟ್ಟೆ ಗಾಡಿಗಳು ಸಿಗ್ತಿದಾವೆ. ಅಂದ್ರೆ ರೋಡ್ ಬೇಡ ನಿನ್ನೂ ತೋರಿಸ್ತೀನಿ ಅಂತ ನಾನೊಂದು ತೋರಿಸ್ತೀನಿ. ನಿನ್ನೂ ಸ್ವಲ್ಪ ನೋಡ್ಲಿ ಜನ, ಯಾವಾಗಲೂ ನನ್ನ ಬಗ್ಗೆ ಕಮೆಂಟ್ ಮಾಡ್ತೀಯಾ ಅಂತ. ಓ ಎ ಟು ಬಿ ರೀಚ್ಡ್. ಇಲ್ಲಿ ಲೆಫ್ಟ್ ಹೋಗ್ಬೇಕಾ? ಲೆಫ್ಟ್ ಅಲ್ಲಿ ಒಂದು ಎ ಟು ಬಿ ಓಪನ್ ಆಗಿದ್ಯಾ? ಹೇ ಅಮ್ಮಿ ಅಲ್ಲಿ ತೋರ್ಸು. ಮತ್ ಕೇಳಲ್ಲ ಹಿಂಗೆ ಆಗ. ಲೆಫ್ಟ್ ಅಲ್ಲಿ ಒಂದು ಎ ಟು ಬಿ ಓಪನ್ ಆಗಿದೆ ನೋಡಿ, ನಾನು ಇವತ್ತೇ ನೋಡಿದ್ದು. ಓಕೆ, ನಾವು ಆ ಎ ಟು ಬಿ ಏನು ನಾನು ರೆಗ್ಯುಲರ್ ಆಗಿ ತೋರಿಸ್ತಾ ಇದ್ನಲ್ಲ ಆ ಎ ಟು ಬಿ ಅಂತ ಅನ್ಕೊಂಡಿದ್ದೆ. ಸೊ ಇದು ಇನ್ನೊಂದು ಎ ಟು ಬಿ ಹೊಸದಾಗಿ ಈ ಕಡೆ ಇನ್ನೊಂದು ಮಾಡ್ತಿದ್ದಾರೆ. ಮುಂಚೆ ಒಂದು ಕಾಲದಲ್ಲಿ ಅಡಿಗಾಸ್ ಅವರು ಮತ್ತೆ ಕಾಮತ್ ಅವರು ಎಲ್ಲಾನ ಅಕ್ವೈರ್ ಮಾಡ್ಕೊಂಡಿದ್ರು. ಸೊ ಲಾಕ್ಡೌನ್ ಆದ್ಮೇಲೆ ಕಾಮತ್ ಎಲ್ಲೂ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ತುಂಬಾ ಕಾಮತ್ ಹೋಟೆಲ್ಸ್ ಇತ್ತು. ಈಗ ಶಿರಾ ಹತ್ರ ಒಂದೇ ಒಂದು ಕಾಮತ್ ಕಾಣಿಸುತ್ತೆ ಅಷ್ಟೇ, ಇನ್ ಬಿಟ್ರೆ ಕಾಮತ್ ಎಲ್ಲೂ ಇಲ್ಲ. ಹಿಂಗ್ ನೋಡಿದ್ರೆ ಎಲ್ಲಾ ಕಡೆ ಎ ಟು ಬಿ ಅವರು ಅಕ್ವೈರ್ ಮಾಡ್ಕೊಳ್ತಾರೆ. ಎ ಟು ಬಿ ಶಿರಾ ಟೋಲ್ ಶಿರಾ ಕ್ರಾಸ್ ಮಾಡಿ ಶಿರಾ ಟೋಲ್ ಹತ್ರ ಜಸ್ಟ್ ಬಂದ್ವಿ. ಇನ್ನೇನು ಇಲ್ಲಿಂದ ಹೋದ್ರೆ ತುಮಕೂರು ಎಷ್ಟು ಕಿಲೋಮೀಟರ್ ಅಮ್ಮ? ಇಲ್ಲಿಂದ ತುಮಕೂರು 30 ಇರ್ಬೋದು. 30 ಕಿಲೋಮೀಟರ್ಸ್ ತುಮಕೂರು. ನೀವು ವಿಡಿಯೋ ರೆಕಾರ್ಡ್ ಮಾಡಿ ನಾವು ಮಾತಾಡ್ತೀವಿ, ಅದಕ್ಕೆ ಮಾಡ್ತಾವೆ. ನೆನ್ನೆ ಹೋಗ್ಬೇಕಾದ್ರೆ ತಂಪಲ್ಲಿ ಹೋದೆ, ತಣ್ಣಗಿತ್ತು ಅವ್ರ ಊರು ರೀಚ್ ಆಗೋ ತನಕ. ಇವತ್ತು ಹೊರಟಾಗಿಂದ ಫುಲ್ ಬಿಸಿ 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 ಬಿಸಿಲು. ಬಿಸಿಲಿದೆ. ಬೆಂಗಳೂರಲ್ಲಿ ಹೆಂಗಿದೆ ಗೊತ್ತಿಲ್ಲ, ಮಳೆಗೆಲ್ಲ ಗೊತ್ತಾಗಿದೆ ಅಂತ. ನಮ್ಮ ಅಮ್ಮನ ಕೇಳಿದ್ರೆ ಇಲ್ಲ ಕಣಪ್ಪ ಮಳೆ ಏನಿಲ್ಲ ಅಂತ ಅಂದ್ರು. ನಾವು ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೋದ್ಮೇಲೆ ಗೊತ್ತಾಗುತ್ತೆ ಬಿಸಿಲಿದೆಯಾ ಮಳೆ ಇದೆಯಾ ಇಲ್ವಾ. ಇನ್ನೇನು ತುಮಕೂರು ಹತ್ತತ್ರ, ಇನ್ನು ತುಮಕೂರು 15 ಕಿಲೋಮೀಟರ್ ಇರ್ಬೋದು. ಜೊತೆ ಯಾರು ರೈಡರ್ಸ್ನೇ ತೋರಿಸಿಲ್ಲ ನೀನು ಅಂತ, ಅದಕ್ಕೆ BMW GS ರೈಡರ್ ಗೊತ್ತವ್ರೆ ಮತ್ತೆ ತೋರ್ಸೋಣ ಅಂತ ನೋಡಿ. BMW ರೈಡರ್ DY ರಿಜಿಸ್ಟ್ರೇಷನ್ ಇಲ್ಲೆಲ್ಲ ಟಪ್ ಬಾಕ್ಸ್ ಹಾಕೊಂಡು ನಾನೇ 100 ಹೊಡಿತಾ ಇದ್ದೀನಿ. ಅವರು 110 ಇರ್ಬೋದು ಅನ್ಸುತ್ತೆ. ಆರಾಮಾಗಿ ಬಂದು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾವ್ರೆ. ಗೋವಾ ಹೋಗಿ ವಾಪಸ್ ಹೋಗ್ತಾರೆ ಸಿಂಗಲ್ ರೈಡರ್. ಅದಕ್ಕೆ ಕೃತಿಗೆ ಹೇಳ್ದೆ, ನಾನು ನೀನು ಮೋಟೋ ಬ್ಲಾಗ್ ಮಾಡೋಣ ಬಾರಮ್ಮ ಅಂತ. ನಂದು ಕೃತಿದು ಒಂದು ಕನಸು ಅಲ್ಲ ನಮ್ಮ. 1 ವರ್ಷ
2 ವರ್ಷದ ಮುಂಚೆನೆ ಗೇರ್ಸ್ ಎಲ್ಲ ತಗೊಂಡು ರೈಡಿಂಗ್ ಗೇರ್ಸ್ ಮತ್ತೆ ನಾನು ನೀನು ಮೈಸೂರು ಹೋಗೋಣ ಅಂತ ಗಾಡಿಯಲ್ಲಿ ಪ್ಲಾನ್ ಮಾಡಿದ್ವಿ. ಬಟ್ ಆದ್ರೆ ಕೆಲಸದ ಒತ್ತಡ ಅಂದ್ರೆ ಹಂಗಲ್ಲ, ಕೆಲಸಗಳು ಜಾಸ್ತಿ ಆಗಿ ಟೈಮೇ ಸಿಗ್ಲಿಲ್ಲ ಹೋಗಕ್ಕೆ. ಈ ವರ್ಷ ಪ್ಲಾನ್ ಮಾಡಿದಾಗ ಈ ವರ್ಷ ಸ್ಟಾರ್ಟಿಂಗ್ ಇಂದಾನೆ ಮಳೆ ಶುರು ಆಗೋಯ್ತು. ಸೊ ಹೋಗಕ್ ಆಗ್ಲಿಲ್ಲ. ನೋಡೋಣ, ಹಂಗು ಈ ವರ್ಷದ ಎಂಡಲ್ಲಿ ಏನಾದ್ರು ಮಳೆ ಬಂದಿಲ್ಲ ಅಂದ್ರೆ ಹೋಗೋಣ ಅಂತ. ಏನೋ ಫುಲ್ ಜಾಮ್ 8ನೇ ಮೈಲಿಂದ ಹಂಗೆ ಗಲ್ಲಿ ಪಲ್ಲಿ ನುಗ್ಗಿಸ್ಕೊಂಡು ಅಲ್ಲಿ ಇಲ್ಲಿ ಜಾಗ ಮಾಡ್ಕೊಂಡು ಇವಾಗ ಬಗಲ್ಗುಂಟೆ ರೋಡಲ್ಲಿ ಇದೀವಿ. ಚಿಕ್ಕಬಳ್ಳಾಪುರ ಬಗಲ್ಗುಂಟೆ ರೋಡ್ ಇದು. ಸಾರಿ, ಹೆಸರುಘಟ್ಟ ರೋಡ್. ಇಲ್ಲಿ ಏನೇನೋ ಒಳ್ಳೊಳ್ಳೆ ಬ್ರ್ಯಾಂಡ್ಗಳೆಲ್ಲ ಬಂದಿದೆ. ವಿಶಾಲ್ ಮಾರ್ಟ್, ಉಮ್ಮ, ಟ್ರೆಂಡ್ಸ್. ಆಕ್ಚುಲಿ ಈ ರೋಡಲ್ಲಿ ಜಾಸ್ತಿ ಬರಲ್ಲ ನಾವು, ಯಾಕಂದ್ರೆ KRPuram ಇಂದ ಬರ್ಬೇಕಾದ್ರೆ ಬೆಲ್ ಸರ್ಕಲ್ ಒಳಗಿಂದ ಬಂದ್ಬಿಡ್ತೀವಿ. ಸೊ ಹಾಗಾಗಿ ಈ ರೋಡ್ ಕನೆಕ್ಟ್ ಮಾಡಲ್ಲ ನಾವು. ಸೊ ಮೇನ್ ರೋಡ್ ಇವತ್ತು ಊರಿಂದ ಬಂದ್ವಲ್ಲ, ಹಾಗಾಗಿ ಈ ಡಿವಿಯೇಷನ್ ತಗೊಂಡು ಹೋಗ್ತಾ ಇದೀವಿ. ABC ಟೆಕ್ಸ್ಟೈಲ್ ಮಾರ್ಟ್. ಸಿಗ್ನಲ್ ಎಲ್ಲ ಹಾಕ್ಬಿಟ್ಟವ್ರಲ್ಲಮ್ಮ ಇಲ್ಲಿ. ಒಂದ್ ಸಿಗ್ನಲ್ ಇರ್ಲಿಲ್ಲ ಈ ರೋಡಲ್ಲಿ. ಅಂದ್ರೆ ಜನ ಎಷ್ಟು ಇಂಪ್ರೂವ್ ಆಗಿದೆ ಏರಿಯಾ. ಆಮೇಲೆ ಆ ಕಡೆ ರೈಟ್ ಸೈಡ್ ಹೋಗೋ ರೋಡ್ ಜಾಮ್ ಇತ್ತು. ನಾವು ತೋರಿಸಿದ್ ಸಿಕ್ಕಾಪಟ್ಟೆ ಜಾಮ್ ಇತ್ತು. 1 ಕಿಲೋಮೀಟರ್ ಮೇಲಿತ್ತು ಜಾಮ್. ಓಕೆ, ಏನು ಮಾಡಕ್ಕಾಗಲ್ಲ, ಅನ್ಸರ್ಸ್ಕೊಂಡು ಹೋಗ್ಬೇಕು ನಾವು. ಕೆಲಸಗಳೆಲ್ಲ ಮುಗಿಸ್ಕೊಂಡು ಚಿಕ್ಕಬಳ್ಳಾಪುರದಿಂದ ಹೊರಟು ಬಂದ್ವಿ KRPuramಗೆ. ಫೈನಲಿ KRPuram. ಸೊ ಲೆಫ್ಟ್ ತಗೊಂಡ್ರೆ ನಮ್ಮ ದೇವಸಂದ್ರ ಮೇನ್ ರೋಡು ರೀಚ್ ಆದ್ವಿ. ಬೆಳಿಗ್ಗೆ 11:10ರಿಂದ ಸಾಯಂಕಾಲ 6 ಗಂಟೆ. ಅದೇ ಮಧ್ಯೆ ಬ್ರೇಕ್ಸ್ ತಗೊಂಡ್ವಿ. ಅಲ್ಲಿ ತಂಗಿ ಮನೆಗೆ ಹೋದ್ವಿ, ಅಲ್ಲೊಂದು 1.5 ಅವರ್ ಆಯ್ತು. ಮುಗಿಸ್ಕೊಂಡು ಅಲ್ಲಿಂದ ಬಂದು ಈಗ ಇಲ್ಲಿಗೆ ಬರೋಷ್ಟೊಳಗೆ 6 ಗಂಟೆ ಆಯ್ತು. ಓಕೆ, ನಾರ್ಮಲ್ ಟ್ರಾಫಿಕ್, ಸ್ಲೋ ಮೂವಿಂಗ್ ಟ್ರಾಫಿಕ್ಸು. ಮತ್ತು ಈಗ ನಮ್ಮ KRPuram ಡೌನ್ ಇಳಿತಾ ಇದೀವಿ. ಇನ್ನೇನು 2 ನಿಮಿಷ ಮನೆ ರೀಚ್ ಆಗ್ತೀವಿ. ಅದಕ್ಕೇನು ಮನೆ ರೀಚ್ ಆದರೆ ಇನ್ನು ಸಾಮಾನು ಇಳಿಸೋ ಅದು ಇದು ಆಗೋಗುತ್ತೆ. ಲಗೇಜ್ ಜಾಸ್ತಿ ಇದೆ. ಸೊ ಬ್ಲಾಗ್ ಕ್ಲೋಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಬ್ಲಾಗ್ ಈಗಲೇ ಕ್ಲೋಸ್ ಮಾಡ್ಬಿಡೋಣ ಅಂತ ಹೇಳಿದೆ. ಓಕೆ, ಸಿ ಯು ಎವ್ರಿವನ್. KRPuram ರೀಚ್ ಆದ್ವಿ. ಹೇಳೋಣಲ್ಲ ವ್ಲಾಗ್ ಕ್ಲೋಸ್ ಮಾಡ್ತೀನಿ ಅಂತಿಲ್ಲ, ನೆನ್ನೆ ಥರ ಆಗೋಗುತ್ತೆ. ಕಾರಣ ಹೆಸರೇ ಮರ್ತಾ ಹೋಗುತ್ತೆ ಎಲ್ಲ. ರೀಚ್ ಆದ್ವಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಎಲ್ಲರಿಗೂ ಶುಭರಾತ್ರಿ. ಟೇಕ್ ಕೇರ್, ಬಾಯ್.